ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಗೋಲ್ಕ ಅಂತಲೇ ತುಂಬ ಪ್ರಸಿದ್ಧಿಯನ್ನು ಪಡೆದಂಥ ನಮ್ಮ ಪ್ರತಿಭೆಯೊಬ್ಬರು ಇದ್ದಾರೆ ಸರ್. ಸರ್ ನಮ್ಮ ಗುರುಗಳದ್ದು ನಮ್ಮ ಬಾಸ್ ಅವರು ಚಿಕ್ಕ ವಯಸ್ಸಿಂದ ಅವ್ರ ಫಿಲಮ್ಗಳು ನೋಡ್ಕೊಂಡು ಬಂದಿದ್ದೀವಿ. ಅವ್ರದ್ದು ಒಂದೊಂದು ವಿಷಯ ಒಂದೊಂದು ಮಾತು ನಮಗೆ ಒಂದು ಇಂಪ್ರೆಷನ್ ಆಗುತ್ತೆ. ಅದೊಂದು ಒಂದು ಖುಷಿ. ಅವರು ಎಲ್ಲ ಫಿಲಮಲ್ಲೂ ನಾನು ಒಂದೊಂದು ಡಿಫ್ರೆಂಟ್ ಬರ್ತಾಯಿದ್ದೆ. ನಮಸ್ಕಾರ. ಇವತ್ತು ಉಪೇಂದ್ರ ಅವರ ನಿರ್ದೇಶನದ ಬಹುನಿರೀಕ್ಷಿತ UI ಸಿನಿಮಾ ರಿಲೀಸ್ ಆಗಿದೆ. ಬನ್ನಿ, ಅಭಿಮಾನಿಗಳು ಸಿಕ್ಕಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ, ನನ್ನ ಹೆಸರು ನರೇಂದ್ರ ಅಂತ. ನಾನು ಮೈಸೂರಲ್ಲಿ ಇರೋದು, ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ. ಇವತ್ತು ಉಪೇಂದ್ರ ಅವರ ಬಹುನಿರೀಕ್ಷಿತ UI ಸಿನಿಮಾ ನೋಡಲು ಬಂದಿದ್ದೀನಿ. ಬ್ಯಾಡ್ ಲಕ್, ಇವತ್ತು ಟಿಕೆಟ್ ಸಿಕ್ಕಿಲ್ಲ. ಆದರೂ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ರಲ್ಲಿ ಸಂಜೆ 100% ನೋಡ್ತೀನಿ. ಅದರಲ್ಲಿ ವಿಶೇಷವಾಗಿ ಉಪೇಂದ್ರ ಅವರು ಭಾಳ ವರ್ಷಗಳ ನಂತರ ಮೇ ಬಿ ಉಪ್ಪಿಟ್ಟು ಆದಮೇಲೆ UI ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಉಪೇಂದ್ರ ಅವ್ರದ್ದು ಎನಿ ಸಿನಿಮಾ ಯಾವುದೇ ತರಲೆ ನನ್ನ ಮಗನಿಂದ ಹಿಡಿದು ಓಮಿಂದ ಹಿಡಿದು ಯಾವುದೇ ಸಿನಿಮಾ ಆದರೂ ಬಿಟ್ಟಿಲ್ಲ. ಅವ್ರದ್ದು ಡೈರೆಕ್ಷನ್ ಆಗಿರ್ಬೋದು, ಆ್ಯಕ್ಟಿಂಗ್ ಮಾಡಿರೋದು ಆಗಿರ್ಬೋದು, ನಾವು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಟಿಕೆಟ್ ಬುಕ್ ಮಾಡಿದ್ವಿ, ಸಂಜೆ 100% ಬಂದು ನೋಡ್ತೀವಿ. ಮತ್ತು ಈಗ ಉಪೇಂದ್ರ ಅವರ ನಿರ್ದೇಶನ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಎಕ್ಸೈಟ್ಮೆಂಟ್ ಇದೆ ನಿಮ್ಮ ಎಲ್ಲರಿಗೂ? ಸರ್, ಉಪೇಂದ್ರ ಅವ್ರದ ನಿರ್ದೇಶನ ಏನು ಅಂತಂದರೆ ನಮ್ಗಂತಲ್ಲ, ದೊಡ್ಡ ಸ್ಟಾರ್ಗಳು, ಈಗ ರಜನಿಕಾಂತ್ ಆಗಿರ್ಬೋದು, ಅಮೀರ್ ಖಾನ್ ಆಗಿರ್ಬೋದು, ದೊಡ್ಡ ಸ್ಟಾರ್ಗಳೇ ಒಪ್ಕೊಂಡಿದ್ದಾರೆ ಅವ್ರದ್ದು ಸಿನಿಮಾ. ನಾನು ಅಭಿಮಾನಿಗಳಂತಲೇ ಒಪ್ಕೊಂಡಿದ್ದಾರೆ. ಅಮೀರ್ ಖಾನ್ ಮೊನ್ನೆ ನೋಡಿ ವಿಡಿಯೋ ನೋಡಿರ್ಬೋದು ನೀವು. ಅದಾಯ್ತು, ಈಗ ರಜನಿಕಾಂತ್ ಅವರು ಸೂಪರ್ ಫಿಲಮ್ ನೋಡ್ಬಿಟ್ಟು ನಿಂತರ ಒಂದು ಸಿನಿಮಾ ಒಂದು ಇಮೇಜನ್ ಮಾಡ್ಕೊಳಕ್ಕಾಗಲ್ಲ ಅಂಥ ಸಿನಿಮಾಗಳನ್ನ ನೀವು ಕೊಡ್ತೀವಿ. ಒಳ್ಳೆ ಸಮಾಜಕ್ಕೆ ಸಂದೇಶ ಕೊಡುವಂಥ ಸಿನಿಮಾಗಳನ್ನ ಮಾಡ್ತಾರೆ ಉಪೇಂದ್ರ ಅವರು. ನಾವು ಬಂದೀವಿ ಸರ್, ಬಿದ್ರಳ್ಳಿ ಉಂಡಿ, ಶ್ರೀರಾಮಣ್ಣ ತಾಲೂಕು, ಮಂಡ್ಯ ಜಿಲ್ಲೆ ಸರ್. ಯಾವಾಗಲೂ ಸೆಪ್ಟೆಂಬರ್ 17 ಬಂದರೆ ಅಂತೂ ಉಪ್ಪಿ ಬರ್ತಡೇಗಂತೂ 10 ರೂಪಾಯಿ ಹೊಸಕೆರಳಿಗ ಪಕ್ಕ ಪಿನ್ನು ಪಾಯಿಂಟು ಓದೇ ಹೋಗ್ತೀನಿ ಸರ್. ನಾನು ಅದೊಂದು ಪಿನ್ನು ಪಾಯಿಂಟು. ಮತ್ತು ಉಪೇಂದ್ರ ಅವರ ಸಿನಿಮಾಗಳೆಲ್ಲ ನೋಡಿದ್ದೀನಿ. ಇದು 10ನೇ ಸಿನಿಮಾ ಡೈರೆಕ್ಷನ್ ಇವ್ರದ್ದು ಮಾಡಿರೋದು. ಇದೊಂದು ಕ್ಲೈಮ್ಯಾಕ್ಸ್ ಮಾಡಿ ಸರ್. ತಂದೆ ತಾಯಿನೂ ಶಾಶ್ವತ ಅಲ್ಲ, ಕಟ್ಕೊಂಡು ಇಡ್ತೀನಿ, ಹಿಂದೆ ಬರಲ್ಲ, ಸುಡ್ಗಾಡಲು ಸುಡೋದು ಎಂದೂ ಸುಳ್ಳಲ್ಲ, ಅನಾಥರು. ಈಗಿನ ರಾಜಕೀಯ ಪರಿಸ್ಥಿತಿಲಿ ಬೆಂಕಿ ಬಿರುಗಾಳಿ ಜಾತಿ ಧರ್ಮ ಅಂತ ಏನು ರಾಜಕೀಯದವ್ರು ಈಗ ಹೊಡಿತಾ ಇದಾರೋ ಅದಕ್ಕೆ ಸೂಪರ್ ಮೂವಿ. ಈಗ ಎಕ್ಸಾಂಪಲ್ ಕೇಳ್ತೀನಿ ಕೇಳಿ, ಈ ಎಲೆಕ್ಷನ್ ಇಲ್ಲ, ಈಗ ಯಾವ ಜಾತಿ ಧರ್ಮ ಯಾವುದು ಮಧ್ಯೆ ಬರಲ್ಲ. ಎಲೆಕ್ಷನ್ ಟೈಮಲ್ಲಿ ಆದ್ರೆ ಆ ಜಾತಿ ಈ ಜಾತಿ ಅಂತ ಎಲ್ಲ ಮತ ಮಾಡ್ತಾರೆ. ಈ ಫಿಲಿಂ ನೋಡ್ಬೇಕು, ರಾಜಕೀಯದವ್ರು ಇದು ಮಟ್ಟ ಹಾಕ್ಬೇಕು. ನಾವು ಉಪೇಂದ್ರ ಸೂಪರ್, ಜೈ UPP. ಫೋಕಸ್ ಸಿಕ್ಕಿಲ್ಲ ಬೈ, ಫೋಕಸ್ ಸಿಕ್ಕಾದ್ಮೇಲೆ ಇನ್ನೊಂದು ಸರಿ ಚೆನ್ನಾಗಿತ್ತು ಸರ್. ಸಿನಿಮಾ ಹೇಗಿತ್ತು? ಸೂಪರ್ ಸರ್, ಸೂಪರ್ ಸರ್, ನೋಡ್ಬೇಕು. ಚೆನ್ನಾಗಿತ್ತು. ಪ್ರಜಾಕೀಯ ಫೋಕಸ್ ಸಿಗ್ಬೇಕು ಜನಗಳಿಗೆ ಸರ್. ಫೋಕಸ್ ಸಿಗಬೇಕು ನಿಜವಾಗ್ಲೂ. ಸ್ವಲ್ಪ ಇನ್ನೊಂದ್ಸಲ ನೋಡ್ಬೇಕು. ಹೇಳಿ ಸರ್ ಸಿನಿಮಾ? ಚೆನ್ನಾಗಿದೆ ಸರ್, ತುಂಬ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಯ್ತು. ಸೂಪರ್ ಅಣ್ಣ, ಸೂಪರ್ ಚೆನ್ನಾಗಿದೆ. ಸತ್ಯವಂತೆ ಮತ್ತೆ ಕಲಿಯುಗ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ತೋರಿಸಿದ್ದಾರೆ. ಚೆನ್ನಾಗಿದೆ, ನೋಡ್ಬೋದು. ತುಂಬಾ ಚೆನ್ನಾಗಿದೆ ಸರ್. ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು? ಇನ್ನೊಂದ್ಸತಿ ಬರಬೇಕು. ನೈಸ್ ಏನು ಇಷ್ಟ ಆಯ್ತು? ಚೆನ್ನಾಗೈತೆ ಫಿಲಮು. ಏನು ಮೆಸೇಜ್ ಇದೆ ಸರ್ ಸಿನಿಮಾದಲ್ಲಿ? ಮೂವಿ ನೋಡಿದ್ರೇನೆ ಗೊತ್ತಾಗುತ್ತೆ ಸರ್. ವೆರಿ ಗುಡ್ ಮೂವಿ, ನೋಡ್ಬೋದು. ಒಂದು ಟ್ರಿಪ್ ಸರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಇರೋ ರಿಯಾಲಿಟಿ ಹೇಳೋರೆ ಜನ ಹಂಗೆ ತಿಳ್ಕೊಂಡು ದೇಶ ಉದ್ಧಾರ ಆಯ್ತದೆ ಅಷ್ಟೇ. ಥ್ಯಾಂಕ್ ಯು. ಅಜ್ಜಿ, ಇದು UI ಅಂತ ಸಿನಿಮಾ. ಇದು ನೋಡಿದಷ್ಟು ಸುಲಭ, ಕೆದಕಿಸೋಷ್ಟು ಕಷ್ಟ. ಒಂದು ಹುಳ ತೆಗಿತೀನಿ ಅಂದ್ರೆ ಬಾಸು ಮನುಷ್ಯನ್ ತಾವು 2000 ಹುಳ ಇತ್ತಂತೆ, 1999 ಹುಳ ಇನ್ನೂ ಹಂಗೆ ಉಳಿಸ್ಬಿಡ್ರೆ ಅಪ್ಪಾಜಿ. ಫಿಲಮ್ ಸೂಪರು ಸರ್. ಫಿಲಮ್ ಮಾತ್ರ ಸೂಪರ್ ಆಗೈತೆ ಮಾತ್ರ. ಏನು ಇಷ್ಟ ಆಯ್ತು ಸರ್? ಸೀನ್ಗಳು ಚೆನ್ನಾಗಿ ಇಷ್ಟ ಆಯಿತು. ಫಿಲಮು ಮಸ್ತಾಗೈತೆ. ಫಿಲಮು ಇನ್ನೊಂದ್ಸಲ ಬಂದು ನೋಡಬೇಕು ಅನ್ಸುತ್ತೆ. ಹೇಗಿದೆ ಸರ್ ಸಿನಿಮಾ? ಸೂಪರ್. UI ಟೈಟಲ್ ಏನಿದೆ ಅಂತ ಹೇಳ್ತೀರಾ? ಟೈಟಲ್ ಸರ್, ಉಪ್ಪಿ ಫ್ಯಾನ್ಸ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ರಿಯಲ್ ಆಗಿ ನೀವೇ ಮೂವಿ ನೋಡಬೇಕು, ಅವಾಗಲೇ ಗೊತ್ತಾಗುತ್ತೆ. ಹೇಗಿದೆ ಸರ್ ಸಿನಿಮಾ? ನಮ್ಮ ಫ್ರೆಂಡ್ಗೆ ಇನ್ನೊಂದ್ಸತಿ ಟಿಕೆಟ್ ತಗೋಬರಕ್ಕೆ ಕೇಳಿದ್ದೀನಿ. ನೆಕ್ಸ್ಟ್ ಶೋ ಪುನಃ ಹೋಯ್ತಾ ಇದ್ದೀನಿ, ನೋಡ್ಕೊ ಬಂದು ಹೇಳ್ತೀನಿ ಸರ್. ಇನ್ನೂ ಅರ್ಥ ಆಗಿಲ್ಲ. ಅಷ್ಟು ಟ್ವಿಸ್ಟ್ ಇದೆ ಅಂತೀರಾ? ಅಷ್ಟೊಂದು ತುಂಬಾ ಟ್ವಿಸ್ಟ್ ಇದೆ, ಇನ್ನೊಂದ್ಸರಿ ನೋಡ್ಲೇಬೇಕು. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಬಾಸ್ ಅವರು ತಲೆಗೆ ಹುಳ ಅಂತ ಬಿಟ್ಟಿದ್ದಾರೆ. ನೈಟ್ ಶೋ ಇನ್ನೊಂದ್ಸಲಿ ಬರಲೇಬೇಕು. ಸೂಪರ್ ಮೂವಿ. ಫೋಕಸ್ ಅಲ್ಲಿ ಇದ್ದೀರಾ ಫಸ್ಟ್ ಸರ್? ಸೇಮ್ ಅದ್ರ ಬಗ್ಗೆನೇ ಮಾಡಿರೋದು ಫಿಲಮ್. ಫುಲ್ ಫೋಕಸ್ ಅಲ್ಲಿ ನೋಡ್ಬೇಕಷ್ಟೇ. ಇದ್ರ ಬಗ್ಗೆನೇ ಮಾಡಿರೋದು. ಹುಳ ತೆಗ್ದಿದ್ದಾರೆ, ಪಕ್ಕ ಸಕಲಾಗೈತೆ ಫಿಲಮ್. ನಾನು ಅಂದ್ರೆ ನಾನು, ನೀನು ಅಂದ್ರೆ ನೀನು, ಕನ್ಫ್ಯೂಸ್ ಆಗ್ಬೇಡ. ನಾನು ಉಪ್ಪಿ ಫ್ಯಾನು.
ಡೈರೆಕ್ಷನ್ ಬಗ್ಗೆ ಮಾತಾಡೋಂಗಿಲ್ಲ ಸರ್ದು. ಟೆಕ್ನಿಕಲ್ ಟೀಮು, ಟೆಕ್ನಿಕಲ್ ಟ್ರೀಟ್ಮೆಂಟು, ವಿಜುವಲ್ಸು, ಮ್ಯೂಸಿಕ್ ಅಜ್ನೀಶ್ ಲೋಕನಾಥ್ ಅವ್ರದ್ದು ಪ್ರತಿಯೊಂದು ಸೀನು ಡಿಕೋಡ್ ಮಾಡಿದ್ರೆ ಪಕ್ಕ ಸೂಪರ್ ಹಿಟ್. ಡಿಕೋಡ್ ಮಾಡಬೇಕು ಫಿಲಮ್, ಡಿಕೋಡ್. ಉಪ್ಪಿ ಅಭಿಮಾನಿಗಳು ಯು ಐ ಅಂದರೆ ನಾವು ನೀವು ಒಂದಾದೇ ಪ್ರಪಂಚ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಬಾಸ್ ತೋರಿಸ್ಕೊಟ್ಟವ್ರೆ. ಏನೋ ತಲೆಗೆ ಹುಳ ಕೊಟ್ಟಿಲ್ಲ, ಡೈರೆಕ್ಟ್ ಆನ್ಸರೇ ಕೊಟ್ಬಿಟ್ಟವ್ರೆ. 14 ವರ್ಷ ಆದಮೇಲೆ ಉಪ್ಪಿ ಅಭಿಮಾನಿಗಳು ಮೀಸೆ ತಿರ್ಗಿಸೋ ಟೈಮ್ ಬಂತು, ಅದಕ್ಕೆ ಮೀಸೆ ತಿರ್ಗಿಸ್ಕೊ ಹೋಗ್ತಾ ಇದ್ದೀವಿ ಥಿಯೇಟ್ರಿಂದ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಖಂಡಿತ ಅರ್ಥ ಮಾಡ್ಕೊತಿದ್ದಾರೆ. ಫುಲ್ ಡೀಪ್ ಮೀನಿಂಗ್ ಇದೆ. 2 ಇಲ್ಲ 3 ಸಲ ನೋಡಲೇಬೇಕು, ಬಟ್ ಅರ್ಥ ಆಗುತ್ತೆ. ತಲೆ ಹುಳ ಕೊಟ್ಟಿಲ್ಲ, ಸ್ಟ್ರೈಟ್ ಮ್ಯಾಟ್ರ್ ಹೇಳಿದ್ದಾರೆ. ಕೊನೆಗೂ ಉಪೇಂದ್ರ ಬಾಸ್ ಇಸ್ ಬ್ಯಾಕ್ ಅಷ್ಟೇ, ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀವಿ. ಅಲ್ಟಿಮೇಟ್ ಆಗಿದೆ ಮೂವಿ, ಅಲ್ಟಿಮೇಟ್ ಆಗಿದೆ. ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ.